ಜೀವಂತ ಅಂತೀರಿ ನಿರ್ಜೀವ ಅಂತೀರಿ? ಚಪ್ಪಾಳೆ ಹಾಕ್ರಿ ಒಂದು ಹಾಕಿದ್ರೆ ಬೆಳೀತದೆ, ಬೀಜ ಹಾಕಿದ್ರೆ ಮ್ಯಾಗ ಬರ್ತದೆ ಬೆಳೆ. ಹೌದ್ರೆ ಅದಕ್ಕೆ ಮಣ್ಣು ಜೀವಂತ ವಸ್ತು. ಅದಕ್ಕೆ ಮಣ್ಣು ಜೀವಂತ ವಸ್ತು ಅಂದಾಗ ಆ ಮಣ್ಣಿನೊಳಗೆ ಏನೇನು ಅದಾವು ನೋಡ್ಬೇಕಾಗತ್ತೆ ನಾವು. ಅದಕ್ಕೆ ಒಂದು ವಿಜ್ಞಾನ ಹೇಳ್ತದಪ್ಪ ಅಂತಂದ್ರೆ 1 ಗ್ರಾಮ ಮಣ್ಣಿನೊಳಗೆ 2,90,00,000 ಸೂಕ್ಷ್ಮ ಜೀವಿಗಳು ನಾವು ಬರಿಗಂಡ್ಲೆ ಕಾಣೋದಿಲ್ಲ. ಅಂಥ ಒಂದು ಸೂಕ್ಷ್ಮಾಣು ಜೀವಿಗಳು ಮಣ್ಣಿನೊಳಗೆ ಇರ್ತದೆ, ಬರೀ 1 ಗ್ರಾಮ ಮಣ್ಣಿನಾಗ. ಅದು ವಿಜ್ಞಾನ ಹೇಳ್ತದೆ. ಇವತ್ತು ಆ ರೀತಿ ನಮ್ಮ ಹೊಲಗೊಳದಾಗ, ಯಾವ ಹೊಲಗೊಳದಾಗ ಎಲ್ಲಿ ನೋಡಿದ್ರು ಕೂಡ ಎಂಥ ಮಣ್ಣಿನಾಗೂ ಅದು ಇಲ್ಲಿ ಆ 2,90,00,000 ಅದಾವಲ್ಲ, ಏಸು ಇಲ್ಲ. ಈಗ ಸದ್ಯಕ್ಕೆ ಏಸು ಇಲ್ಲ. ಮಣ್ಣು ಏನಾಗಿದೆ, ನಿರ್ಜೀವ ಆಗಿದೆ. ಈಗ ಮೊದಲು ಜೀವಂತಿತ್ತು. ಹಡಪ ಸರ್ ನೌಕರಿ ಮಾಡೋಕೆ ಬಂದಾಗ ನೀವು ಚಿಕ್ಕವರಿದ್ದಾಗ ಮಣ್ಣು ಜೀವಂತಿತ್ತು. ನಮ್ಮ ಹಿರಿಯರು ಏನು ಮಾಡ್ತಿದ್ರು, ನಾವು ಸರ್ಕಾರಿ ಗೊಬ್ಬರ ಕೊಟ್ಟಾರಪ್ಪ, ಏನು ಹಾಕೇ ಇಲ್ಲ, ನಾವು ಹಂಗೆ ಯಾಕೆಂದ್ರೆ ಅಲ್ಲೇ ಪಡಿಸೆಲ್ಲ ಬಿದ್ದು ಒದ್ದಾಡ್ತಿತ್ತು, ಚೀಲ ಪಾಕಿಟ್ DAP ಯೂರಿಯಾ. ಅವಾಗ ಯಾಕಂದ್ರೆ ಹಾಕಿಲ್ಲ ಅಂದ ಕೂಡ ಏನಪ್ಪ ಕೊಟ್ಟಾರ, ಸೊಸೈಟಿಯಾಗ ಕೊಟ್ಟಾರ ಅಂತ ಯಾಕೆಂದ್ರೆ ಅಲ್ಲೇ ತುಳಿದಾಡ್ಕೊತ ಅಡ್ಡಾಡ್ತಿದ್ದೆವು. ಅದನ್ನ ಒಯ್ದು ಹೊಲಕ್ಕೆ ಹಾಕ್ತಿದ್ದಿಲ್ಲ. ಯಾಕೆ ತಿಪ್ಪಿ ಗೊಬ್ಬರನೇ ಭಾಳ ಇರ್ತಿತ್ತಲ್ಲ, ಎಲ್ಲರ ಮನ್ಯಾಗ ದನಕರ ಇರ್ತಿತ್ತು. ಅದಕ್ಕೆ ಏನಾಗ್ಬಿಟ್ಟದಪ್ಪ ಅಂತಂದ್ರೆ ನಾವು ಆ ಥರ ಗೊಬ್ಬರಗಳನ್ನು ಹೆಂಗೆ ನಾವು ಹಾಕಬೇಕಲ್ಲ, ಅದೇ ರೀತಿಯಾಗಿ ಇವತ್ತು ಮಣ್ಣಿನೊಳಗೆ ಆ ಥರ ಜೀವಿಗಳನ್ನು ಹುಟ್ಟಿಸ್ಬೇಕು